ಮತ್ತು ನನಗೆ ಗೊತ್ತಿರೋ ಪ್ರಕಾರ ನಾನು ವಿರೋಧ ಪಕ್ಷದ ನಾಯಕನಾಗಿ ನನಗೂ ಮಾತೆ ನವಂಬರ್ ಈಸ್ ಅ ಡೆಡ್ ಲೈನ್. ನವಂಬರ್ ಒಳಗಡೆ ನಾನು ಹೇಳಿದ್ನಲ್ಲ 15-16 ಒಳಗಡೆ 100% ಟ್ರಾನ್ಸ್ಫರ್ ಆಗೋದು ನಿಜ. ಆಗಿಲ್ಲ ಅಂದರೆ ಜ್ವಾಲಾಮುಖಿ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿ ಬೆಂಕಿ ಆರ್ಸೋಕ್ಕೆ ಫೈರ್ ಇಂಜನ್ಗಳೇ ಸಾಕಾಗಲ್ಲ. ಅದಕ್ಕೆ ಫೈರ್ ಇಂಜನ್ ಹುಡುಕಿ ಅಂತೇಳಿ ನಾನು ಕಾಂಗ್ರೆಸ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಫೈರ್ ಇಂಜನ್ಗಳು ಎಲ್ಲೆಲ್ಲವೋ ತರಿಸ್ಕೊಂಡು ಈಗಲೇ ರೆಡಿ ಮಾಡ್ಕೊಂಡಿರಿ. ಪ್ರಳಯ ಅಂತೂ ಹಾಗೆ ಆಗ್ತೈತೆ. ವಾಲ್ಕೇನ್ ಅವತ್ತು ಸಿಡಿದು ಹೇಳ್ತೈತೆ. ಅದರಿಂದ ಆ ಸಂದರ್ಭದಲ್ಲಿ ನಿಮಗೆ ಫೈರ್ ಇಂಜನ್ ಅವಶ್ಯಕತೆ ಇರ್ತದೆ. ಎಲ್ಲ ಇವಾಗೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಫೈರ್ ಇಂಜನ್ಗೆ. ಹೂಡಿಕೆದಾರರ ಸಮಾವೇಶ ಆಗ್ತದೆ, ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಸರ್. ನೀವು ನೋಡಿ, ನಮ್ಮ ರಾಜ್ಯ ಒಂದು ಸಮೃದ್ಧಿಯ ರಾಜ್ಯ ಆಗಿತ್ತು. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಾಪರಾಗಿದೆ. ಎಲ್ಲರೂ ಬರ್ತಾರೆ. ಇಡೀ ಪ್ರಪಂಚದಲ್ಲಿರೋ ಜನಕ್ಕೆಲ್ಲನೂ ಬೆಂಗಳೂರೇ ಬೇಕು, ಕರ್ನಾಟಕನೇ ಬೇಕು. ಅಲ್ಲೇ ಇಲ್ಲಿದ್ರೆ ಡೆವಲಪ್ಮೆಂಟೇ ಇಲ್ಲಲ್ಲ. ಬೆಂಗಳೂರು ರಸ್ತೆಗಳೆಲ್ಲ ಹಾಳಾಗೋಗ್ಬಿಟ್ಟಿದೆ. ಹಳ್ಳ ಬಿದ್ದು ಗುಂಡಿ ಬಿದ್ದೈತೆ. ಮಳೆ ಬಂದರೆ ನೀರು ಮನೆಗಳಿಗೆಲ್ಲ ನೀರು ನುಗ್ತೈತೆ. ಈಗಾಗಲೇ ಹಲವಾರು ಜನ ಖಾಲಿ ಮಾಡ್ಕೊಂಡು ಬೇರೆ ಬೇರೆ ಹೈದರಾಬಾದು, ಚೆನ್ನೈ, ಕೇರಳದವರಂತೂ ಬನ್ನಿ ಬನ್ನಿ ಅಲ್ಲೆಲ್ಲ ಮುಳುಗೋಗಿದೆ ಬೆಂಗಳೂರು, ಬನ್ನಿ ಬನ್ನಿ ಅಂತ ಅಡ್ವರ್ಟೈಸ್ಮೆಂಟ್ ಹಾಕಿದಾರಲ್ಲ. ಅಭಿವೃದ್ಧಿ ಮಾಡಿದ್ರೆ ಜನ ಬಂದೇ ಬರ್ತಾರೆ. ನಾನು ಕರ್ನಾಟಕದ ಪರವಾಗಿ ಜನ ಬರ್ತಾ ಇದ್ದಾರೆ. ನಾಗರಿಕ ಸೌಲಭ್ಯ ಸರಿಯಾಗಿ ಕೊಡಿ, ಬರ್ತಾರೆ. ಇಲ್ಲ ಅಂದರೆ ಇರೋರು ಹೊರಟೋಗ್ತಾರೆ.